ಕಿಡಿಗೇಡಿಗಳಿಗೆ ಕೊಲೆ ಮಾಡಿದ ಕಿಡಿಗೇಡಿಗಳಿಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಕುರಿಗಾರನು ಕೊಲೆ ಮಾಡಿದ ಕಿಡಿಗೇಡಿಗಳಿಗೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಹಾಗೂ ಕರ್ನಾಟಕ ರಾಜ್ಯ ಕುರಿಗಾಯಿಗಳ ಹಿತರಕ್ಷಣೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ಮಾಡಬೇಕು ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆ ಅಧ್ಯಕ್ಷರಾದ ಮುತ್ತು ಟಕ್ಕಳಗಿ ಹೇಳಿದರು. ಕಳ್ಳತನ ಮಾಡಲು ಬಂದ ಸಂದರ್ಭದಲ್ಲಿ ಅವನು ಕುರಿಯನ್ನು ರಕ್ಷಣೆ ಮಾಡಿಕೊಳ್ಳಲು ಹೋದಾಗ 3 ಜನ ಕಿಡಿಗೇಡಿಗಳು ಅವನನ್ನ ಒಳ್ಳೆ ಮಚ್ಚುಗಳಿಂದ ಕೊಲೆ ಮಾಡಿ ಸಂಪೂರ್ಣವಾಗಿ ಕುತ್ತಿಗೆ ಮತ್ತು ಕೈಕಾಲುಗಳನ್ನು ಕತ್ತರಿಸಿ ಕೊಲೆ ಮಾಡಿ ಹೋಗಿದ್ದಾರೆ. ಆ ಕಾರಣಕ್ಕೋಸ್ಕರ ನಿನ್ನೆ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಾವು ಕೂಡ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹ ಮಾಡೋದೇನೆಂದ್ರೆ, ಪ್ರತಿದಿನ ಇವತ್ತ ಕುರುಬ ಸಮಾಜ ಇರಲಿ, ಯಾವುದೇ ಒಂದು ಹಿಂದುಳಿದ ವರ್ಗ ಸಮಾಜ ಇರಲಿ, ಕುರಿಗಾರರಿಗೆ ಕುರಿನೇ ಒಂದು ಕುಲಕಸಬು. ಪ್ರಾಚೀನ ಹಾಗೂ ಸ್ವತಂತ್ರ ಪೂರ್ವ ಕಾಲದಿಂದಲೂ ಅರಣ್ಯ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕುರಿಗಾಯಿಯನ್ನು ಮಾಡಿಕೊಂಡು ಬಂದಿರುವ ಜನರಿಗೆ ಇಂದು ಆಯಾ ಪ್ರದೇಶದಲ್ಲಿ ಬದುಕುವ ಹಕ್ಕಿನ ಜೊತೆಗೆ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಹಿಂದುಳಿದ ವರ್ಗಗಳ ಪರ ಮುಖ್ಯಮಂತ್ರಿ ಅಂತ ಹೇಳುವ ಸಿದ್ದರಾಮಯ್ಯನವರ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಉಗಲವಾಡ ಗ್ರಾಮದಲ್ಲಿ ಕುರಿಗಾಯಿ ಶರಣಪ್ಪ ಜಮ್ಮನಕಟ್ಟಿ ಎಂಬ ಯುವಕನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಗೆ ನಾವು ಮೊದಲಿಗೆ ಖಂಡಿಸ್ತೇವೆ. ರಾಜ್ಯದಲ್ಲಿ ಗೃಹ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದ್ರೆ ರಾಜ್ಯದಲ್ಲಿ ಯುವಕರ ಮೇಲೆ ಯುವತಿಯರ ಮೇಲೆ ಅತ್ಯಾಚಾರ, ಅನಾಚಾರ, ಕೊಲೆಗಳು ಇಂಥ ಎಲ್ಲ ಘಟನೆಗಳು ನಡೆದರೂ ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಂಡಿದೆ. 2012ರಲ್ಲಿ ಸೌಜನ್ಯ ಪ್ರಕರಣ ಇರ್ಬೋದು, 2022ರಲ್ಲಿ ಕುರಿಗಾಯಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಪ್ರಕರಣ ಇರ್ಬೋದು. ಇದೇ ಒಂದು ವಾರಗಳಲ್ಲಿ ಬಾದಾಮಿ ತಾಲೂಕಿನ ಉಗಲವಾಡ ಗ್ರಾಮದಲ್ಲಿ ಶರಣಪ್ಪ ಜಮ್ಮನಕಟ್ಟಿ ಅವರನ್ನ ಶಿರಚ್ಛೇದನ ಮಾಡಿದರು. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಧೀಮಂತ ನಾಯಕರು, ಅಲ್ಪಸಂಖ್ಯಾತರ ನಾಯಕರು, ಹಿಂದುಳಿದ ದಲಿತ ನಾಯಕರು ಅಂತ ಹೇಳ್ತಾರೆ. ನೀವು ಹೆಸರಿಗೆ ಅಷ್ಟೇ ದಲಿತ ನಾಯಕರು, ಹಿಂದುಳಿದ ನಾಯಕರು, ಅಲ್ಪಸಂಖ್ಯಾತರ ನಾಯಕರು, ಯಾವ ಸಮುದಾಯಕ್ಕೆ ನೀವು ಬಜೆಟ್ ನಲ್ಲಿ ನೀವು ಹಣವನ್ನ ಮೀಸಲಿಟ್ರಿ? ಕುರಿಗಾರರು ಕೇವಲ ಕುರುಬ ಸಮಾಜ ಅಷ್ಟೇ ಕುರಿಗಾರ ಮೀಸಲಲ್ಲ, ಎಲ್ಲಾ ಸಮುದಾಯದವರು, ಹಿಂದುಳಿದ ಸಮುದಾಯದವರು, ದಲಿತ ಸಮುದಾಯದವರು, ಅಲ್ಪಸಂಖ್ಯಾತರು ಕೂಡ ಕುರಿಗಾಯಿಗಳನ್ನ ನಂಬಿಕೆ ಇಟ್ಟಿರ್ತಕ್ಕಂಥ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಪ್ರಕರಣಗಳು ನೋಡಿರ್ಬೋದು ನೀವು. ಏನು ಕುರಿಗಾಯಿಗಳಿಗೆ ಹೊಲ ಇರುವುದಿಲ್ಲ, ಮಳೆ ಇರುವುದಿಲ್ಲ. ಅವರು ನಮ್ಮ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಿಪ್ಪಾಣಿಯವರು ಎಲ್ಲಿ ಬೇಕಾದ್ರೆ ಬರ್ತಾರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅವರು ಹೆಣ್ಣನ್ನೋದಲ್ಲ, ಮಕ್ಕಳನ್ನೋದಲ್ಲ, ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡಿಸುವಂತ ಒಂದು ಸೌಲಭ್ಯ ಕೂಡ ಕುರಿಗಾರಿಗಿಲ್ಲ. ಈ ಒಂದು ಶಿರಚ್ಛೇದನ ಮಾಡಿರ್ತಕ್ಕಂಥ ಶರಣಪ್ಪ ಜಮ್ಮನಕಟ್ಟಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥ 3 ಮಂದಿನ ನೀವು ಅರೆಸ್ಟ್ ಮಾಡಿದಿರಿ. ಬರೀ ಅರೆಸ್ಟ್ ಮಾಡ್ಕೊಂಡ್ರಲ್ಲ, ಅವ್ರನ್ನ ನಡು ಬೀದಿಯಲ್ಲಿ ಗುಂಡಿಟ್ಕೊಳ್ಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಕುರಿಗಾಯಿ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊತೀನಿ, ಆಗ್ರಹ ಮಾಡ್ತಿದ್ದೀನಿ. ಏನು ಈ ಒಂದು ರಾಜ್ಯದಲ್ಲಿ ಅನಾಚಾರ, ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದಾವಲ್ಲ, ಇದಕ್ಕೆ ನೀವು ಕಡಿವಾಣ ಹಾಕದೆ ಹೋದ್ರೆ ಮುಂಬರುವಂತ ದಿನಮಾನಗಳಲ್ಲಿ ಎಲ್ಲಾ ಸಮುದಾಯ ವರ್ಗ ನಿಮಗೆ ಪಾಠ ಕಲಿಸುವಂತ ಒಂದು ಸಂದರ್ಭ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಟ್ಟ ಗುಡ್ಡಗಳನ್ನು ಒಳಗೊಂಡಂತೆ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಸ್ಥಳೀಯವಾಗಿ ಸಂಚರಿಸುವ ಮೂಲಕ ಪಾಲನೆ ಮಾಡುತ್ತಿದ್ದು, ಬಡವರ ಪಾಲಿಗೆ ಕುರಿಗಾರಿಕೆ ಹಾಗೂ ಪಶುಪಾಲನೆ ವರದಾನವಾಗಿರುತ್ತದೆ. ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿವೆ. ಮಾರ್ಚ್ 9, 2025ರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಯಿ ಶರಣಪ್ಪ ಜಮ್ಮನಕಟ್ಟಿ ಮೇಲೆ ವರದಿ ಉಸ್ಮಾನ್ ಭಗವಾನ್ ಬಳಗಾನೂರ್.